ಹ್ಞೂ ಕಡೆ ಹೋಗಿ ಬಂದೆ ಕಣೆ ಹೊಲ್ತಕ್ಕೆ. ಅಯ್ಯೋ ಹೊಲ್ತಕ್ಕೆ ಹೋಗಿಲ್ಲ ಅಂದ್ರೆ ನನ್ನ ಗಂಡನ ಹತ್ರ ಮಂಗಳಾರತಿ ಮಾಡಿಸ್ಕೊಳ್ಳೋದೆ ನಾನು. ಅವ್ರು ಮುಂದೋದ್ರೆ ನಾವು ಹಿಂದೆ ಹೋಗ್ತಿರ್ಬೇಕು ಹೆಂಗಸರು. ತಗೊಳ್ಳೆ ಹತ್ಲಾಗೆ ನನಗೆ ಸಾಕಾಗಿ ಹೋಗುತ್ತೆ. ಏನು ವಯಸ್ಸಾದ್ಕೆ ಏನು ಪ್ರಾಯದಾರ ನಾವು ಇನ್ನೂ ಮಾಡೋಕ್ಕೆ. ಓ ಸುಮ್ಮನಿರು ನೀನು. ನಾನು ಹೇಳ್ತೀನಿ ನನ್ನ ಗಂಡಂಗೆ, ಫಸ್ಟ್ ಬಾರೆ ಮೇಲೆ ಇರೋದೊಂದು 2 ಎಕರೆ ಮಾರ್ಬಿಡಪ್ಪ. ಊರು ಮಗ್ಳ ತಗ, ನನ್ನ ಕೈಲಿ ಆಗಲ್ಲ ಮುದ್ದೆ ಒತ್ಕೊಂಬರೋಕ್ಕೆ, ಕಾಳೆ ಕೀಳೋಕ್ಕೆ, ಅದಕ್ಕೆ ಇದಕ್ಕೆ ಕರಿತಾನೆ ಇರ್ತೀಯ ನೀನು, ನನಗೆ ಬರೋಕ್ಕಾಗಲ್ಲ. ಹ್ಞೂ ಹ್ಞೂ ಕಣೆ, ಆ ಶಿವಲಿಂಗ ಕೊಟ್ಟನಲ್ಲೇ 2 ಎಕರೆ. ನಾನು ಅವಾಗಲೇ ಐಡಿಯಾ ಕೊಟ್ಟೆ ನನ್ನ ಗಂಡಂಗೆ, ಅದು ಮಾರ್ಬಿಟ್ಟು ಇದನ್ನು ತಗೊಳಪ್ಪ, ಹತ್ರ ಆಗುತ್ತೆ ಹೊಲ್ತಕ್ಕೆ ಮನೆ ತಕ್ಕಿ ಅಂತವ. ನನ್ನ ಗಂಡ ಕೇಳಿದ್ರೆ ಕೇಳಿ ನನ್ನ ಮಾತು. ಅಯ್ಯೋ ಯಾವುದೋ ಒಂದು ಮಾಡ್ಕೊಂಡು ಬರ್ತಾರೆ ಕಣೆ. ನಾವು ಅವ್ರಂಗೆ ಹಿಂದೆನೇ ಇರಬೇಕು. ಅವ್ರ ಹಿಂದೆನೇ ಇರಬೇಕು. ಅಲ್ಲೂ ಮಾಡಬೇಕು, ಮನೆಗೆ ಬಂದ್ರೂ ಮಾಡಬೇಕು. ಅಲ್ಲ ಅವ್ರಿಗೆ ಎಲ್ಪ್ ಮಾಡಬೇಕು, ಮನೆಗೆ ಬಂದು ನನಗೆ ಯಾರು ಎಲ್ಪ್ ಮಾಡಲ್ಲ. ಜೀವನನೇ ಬೇಜಾರಾಗೋಗ್ಬಿಟ್ಟೈತೆ ಬಿಡಿ ಅತ್ಲಾಗಿ. ಏನಿಷ್ಟು ವಯಸ್ಸಾದ್ರೂ ಹೊಲ್ದಲ್ಲಿ ಹೋಗಿ ಕೆಲಸ ಮಾಡಬೇಕು, ಮನೇಲೂ ಕೆಲಸ ಮಾಡಬೇಕು ಅಂದರೆ ಏನೇ. ಅಯ್ಯೋ ದೇವ್ರೆ, ನಮ್ಮ ಕಷ್ಟ ಯಾರಿಗೂ ಬರ್ಬಾರ್ದು ಕಣಪ್ಪ. ನಮ್ಮ ಕಷ್ಟ ಕೇಳೋರೇ ಇಲ್ಲ. ಮಕ್ಕಳು ಬೆಂಗಳೂರು ಸೇರ್ಕೊಂಡ್ರು. ನಿಮ್ಮ ಕೈಲಿ ಆದರೆ ಮಾಡ್ರಮ್ಮ, ಆಗಿಲ್ಲ ಅಂದರೆ ಹೊರ ಕೊಟ್ಬಿಡ್ರಿ, ಗುತ್ತಿಗೆ ಕೊಟ್ಬಿಡ್ರಿ ಅಂತಾರೆ. ನಮಗೆ ಹಂಗೆಲ್ಲ ಕೊಡೋಕೆ ಮನ್ಸು ಬರಲ್ಲ. ಇನ್ನೂ ಏನಾರು ರೇಗಾಡ್ಬಿಟ್ರೆ ಮಾರೇ ಬಿಡ್ರಮ್ಮ, ಅದು ಇಟ್ಕೊಂಡು ಏನು ಅಂತಾರೆ. ಸಂಪಾದನೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನಾವು ಪೈಸೆ ಕೂಡಿಟ್ಕೊಂಬಿಟ್ಟು ಎಲ್ಲ ಮಾಡ್ಕೊಂಡು ಎಲ್ಲ ಉಳಿಸ್ಕೊಂಡು ಹೋಗಿದಾರ. ನಮ್ಮ ಮಾವ ಮಾಡಿರೋದೆಲ್ಲ ಉಳಿಸ್ಕೊಂಡು ಸ್ವಲ್ಪ ನಾವು ತಗೊಂಡು ನಮ್ಮ ಮಕ್ಕಳಿಗೋಸ್ಕರ ಅಂತಬಿಟ್ಟು ಉಳಿಸಿದ್ದೀವಲ್ಲ, ಅದಕ್ಕೆ ಹಿಂಗೆ ಆಡ್ತಾರೆ. ಅವ್ರು ಬೆಂಗಳೂರು ಬಿಟ್ಟು ಬರ್ತಾರ, ಯಾವುದೇ ಕಾರಣಕ್ಕೂ ಬರೋಲ್ಲ ಬಿಡು. ಬೆಂಗಳೂರು ಬಿಟ್ಟು ಮಾತ್ರ ಬರೋಕ್ಕೆ ರೆಡಿನೇ ಇಲ್ಲ. ನನ್ನ ಗಂಡ ಹೇಳಿದ್ರು ಅಷ್ಟೇ, ನಾನು ಹೇಳಿದ್ರು ಅಷ್ಟೇ ಕಣೆ. ಅವಕ್ಕೆ ಅಲ್ಲಿ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾವಲ್ಲ, ನೀರು ಒಗ್ಬಿಟ್ಟೈತೆ ಬೆಂಗಳೂರಲ್ಲಿ. ಇಲ್ಲಿ ಬಂದು 2 ದಿವಸ ಇರಲ್ಲ ಅಂತೀನಿ. ಹಬ್ಬಕ್ಕೂ ಬರ್ತಾರೆ, ಹಬ್ಬ ಮುಗಿಸ್ಕೊಳ್ತಾರೆ, ಟಕ್ಕತ್ತ ಓಡೋಗ್ಬಿಡ್ತಾರೆ. ರಜಾ ಕೊಟ್ಟಿದ ತಕ್ಷಣ ಬರ್ತಾರೆ. ರಜಾ ಕೊಟ್ಟಿದ ತಕ್ಷಣನೇ ಫೋನ್ ಮಾಡಿಬಿಡ್ತಾರೆ, ಅಮ್ಮ ಬತ್ತಿದ್ದೀವಿ ಕಣಮ್ಮ, ಏನಾದರೂ ಮಾಡ್ರಮ್ಮ. ಅವ್ರು ಏನು ಕೇಳ್ತಾರೆ ಗೊತ್ತಾ, ಬತ್ತಿದ್ದೀವಿ ಅಂದರೆ ಸಾಕು, ನಾಟಿಕೊಳ್ಳಿ ಊರೆಲ್ಲ ಸುತ್ಕೊಂಡು ನಾಟಿಕೋಳಿ ಇಟ್ಕೊಂಬರ್ಬೇಕು ನಾನು. ನಾಟಿ ಕೋಳಿ, ಕೆರೆ ಮೀನು. ಅವ್ರು ಬಂದಾಗ ಬಲೆನೇ ಹಾಕಿರಲ್ಲ ಕಣೆ, ಮೀನೇ ಸಿಗಲ್ಲ. ಪಾಪ ಅವಕ್ಕೂ ಆಸೆ ಅಲ್ವಾ, ಬೆಂಗಳೂರಲ್ಲಿ ಅದು ಇದು ತಿಂತವೆ. ನಮ್ಮ ಪುಣ್ಯಕ್ಕೆ ಅವ್ರು ಬರೋ ದಿವಸನೇ ಮೊನ್ನೆ ಹಬ್ಬಕ್ಕೆ ಬೆಳಿಗ್ಗೆನೆ ಮರಿ ಕಡ್ದಿದ್ರು. ಕೆಂಚಣ್ಣರ ಮನ್ಲಿ ಎಷ್ಟು ಥರನಪ್ಪ ಅಂದರೆ 4 kg ತಗೊಂಬ ಅಂತ ಹೇಳ್ದೆ ನನ್ನ ಮಗ. ತಿಂದು ಕಣೆ ಪಾಪ. ಅವನ ಫ್ರೆಂಡ್ಗಳು 2 ಬಂದಿದ್ದರು. ನನ್ನ ಮಗನ ಫ್ರೆಂಡು 1, 2, 3 ಬಂದಿದ್ವು. ತಿಂದರು, ಖಾಲಿ ಮಾಡಿದ್ರು. ಆದ್ಯಂಗಾರ ಆಗಲಿ ಕಣೆ, ಮಾಡೋಣ. ಯಾವಾಗಲೂ ಅಪರೂಪಕ್ಕೆ ಬರ್ತವೆ ಹೋಗ್ತವೆ ಹುಡುಗರು. ಈ ಕತೆ ಕೇಳು, ದಿನಾಲು ಹೋಗೋದು ಬರೋದು ಹೊಲ್ತಕ್ಕೆ. ಅಯ್ಯೋ ಇವಾಗ ಹುಳಿ ಕಿತ್ತಿದ್ದಾಯ್ತು, ಮತ್ತಲ್ಲೇ ಕಳೆ ಕೀಳಬೇಕು. ಮತ್ತಲ್ಲೇ ಕಡಲೆಕಾಯಿ ಹಾಕಿದ್ದೀವಿ, ಇನ್ನೊಂದು ಪಟ್ಟಿಗೆ ಕಡಲೆಕಾಯಿ ಕೀಳಬೇಕು. ಅಯ್ಯೋ ದೇವ್ರೆ, ಜನ ಸಿಗೋಲ್ಲ ಕಣ್ ನಮ್ಮೂರಲ್ಲಿ. ಜನ ಮಾತ್ರ ಸಿಗೋಲ್ಲ ಕಣೆ, ಯಾತಕ್ಕೂ ಸಿಗಲ್ಲ. ಕಳೆಗೂ ಸಿಗಲ್ಲ, ಪಳಿಗೂ ಸಿಗಲ್ಲ, ನಾವೇ ಮಾಡ್ಕೋಬೇಕು. ಅಯ್ಯೋ ಸಿಟಿಗೆ ಹೆಚ್ಚಾಗಿದ್ದಾರೆ ನಮ್ಮ ಹಳ್ಳಿ ಜನ ಈಗ. ಸಿಟಿಲೇನೈತೆ, ಅವ್ರ ಮಾತುಗಳು ಕೇಳಬೇಕು. ಮಾತುಗಳು ಕೇಳ್ತಾ ಇದ್ರೆ ನಾವು ಬಿದ್ದೋಗ್ಬಿಡ್ಬೇಕು. ಹಂಗೆ ಕೋಟಿ ಲೆಕ್ಕನೇ ಮಾತಾಡೋದು. ಕೆಲವರು ಕೋಟಿಗಿದ್ದಾರೆ ಏನು ಮಾತಾಡಲ್ಲ, ಅವು ಬಡಪಾಯಿ ಥರ ಇರ್ತವೆ. ಈ ಅರ್ಧ ಇರ್ತಾವಲ್ಲ ನೋಡು, ಅವು ತಾಲಿ ಬಿದ್ದೋಗುತ್ತಾವ. ಕರಿಯಕ್ಕೆ ಹೋದ್ರೆ ಇಷ್ಟುದ್ದ ಲಕ್ಷ ಕೊಡ್ತಾರೆ. ಅದಕ್ಕೆ ನಾನು ಯಾವಣ್ಣು ಕರೆಯಲ್ಲ. ನಾನು ಅನ್ಕೊಂಡು 2 ಸೇರ್ಕೊಂಬಿಡ್ತೀವಿ. ಏನೋ ಆಗಿದ್ದಷ್ಟು ಆಗಲಿ ಒಂದು ದಿವಸಕ್ಕೆ ಅಂತಬಿಟ್ಟು ಮುಗಿಸ್ಕೊಂಬಿಟ್ಟು ಮನೆಗೆ ಬರ್ತೀವಿ. ಇನ್ನೇ ಮಾಡಕ್ಕೆ ಹೋಗೋಣ. ಅಯ್ಯೋ ಬಿಡಿ ಅತ್ತಗೆ, ಹಿಂಗೆ ಆದರೆ ನಾವು ಬೆಂಗಳೂರನ್ನ ಸೇರ್ಕೊಂಬಿಡ್ತೀವಿ ಅತ್ಲಾಗಿ. ಮಕ್ಕಳಿಗೆ ಇದ್ದಿರೋದು ನಮಗೇನು.